ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರನ್ನ ಗ್ರೀನ್ ಸಿಟಿ ಮಾಡ್ತೀವಿ, ವಿಶ್ವ ದಾಖಲೆಯನ್ನ ಬರಿತೀವಿ ಅಂತೆಲ್ಲ ಬಿಲ್ಡಪ್ ಕೊಟ್ಟಿದ್ದ ಬಿಡಿಎ ಅಸಲಿ ಮುಖ ಈಗ ಬಯಲಾಗಿದೆ. 15 ಲಕ್ಷ ಸಸಿ ನೆಟ್ಟಿದ್ದೀವಿ ಅಂತ ತನ್ನ ಬೆನ್ನನ್ನ ತಾನೇ ತಟ್ಟಿಕೊಂಡಿದ್ದ ಪ್ರಾಧಿಕಾರದ ನಿಜ ಬಣ್ಣ ಈಗ ಬಯಲಾಗಿದೆ. ಗ್ಯಾರಂಟಿ ನ್ಯೂಸ್ ನಡೆಸಿದ ಗ್ರೌಂಡ್ ರಿಯಾಲಿಟಿ ಚೆಕ್ನಲ್ಲಿ ಬಿಡಿಎ ವಿಶ್ವ ದಾಖಲೆಯ ಆಟ ಬಟಾ ಬಯಲಾಗಿದ್ದು, ಕೋಟ್ಯಾಂತರ ರೂಪಾಯಿ ಹಣ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ. ಗಿಡ ನೆಡ್ತೀವಿ ಎಂದು ಬಿಡಿಎ ಮಾಡಿದ್ದು ಹಸಿ ಸುಳ್ಳು. ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ನಲ್ಲಿ ಅಸಲಿಯತ್ತು ಬಯಲು. ಮೌನಕ್ಕೆ ಶರಣಾದ ಗಿನ್ನಿಸ್ ರೆಕಾರ್ಡ್ ಅಂತಿದ್ದ ಬಿಡಿಎ ಅಧ್ಯಕ್ಷ. ಬೃಹತ್ ಆಕಾರವಾಗಿ ಬೆಳೀತಾ ಇರೋ ಬೆಂಗಳೂರನ್ನ ಸಂಪೂರ್ಣವಾಗಿ ಹಸಿರೀಕರಣ ಮಾಡ್ತೀವಿ, ನಾವು ಮಾಡೋ ಕೆಲಸವನ್ನ ಗಿನ್ನಿಸ್ ಬುಕ್ನಲ್ಲಿ ರೆಕಾರ್ಡ್ ಮಾಡ್ತೀವಿ ಅಂತೆಲ್ಲ ಬಿಡಿಎ ಕೊಚ್ಚಿಕೊಂಡಿತ್ತು. ಇದಕ್ಕಾಗಿ ಕಳೆದ ತಿಂಗಳು 27ನೇ ತಾರೀಕು ಲಕ್ಷಾಂತರ ಸಂಖ್ಯೆಯಲ್ಲಿ ಸ್ವಯಂ ಸೇವಕರ ಜೊತೆಗೂಡಿ 14,95,000 ಸಸಿಗಳನ್ನ ನೆಟ್ಟು ನೀರು ಹಾಕಲಾಗಿತ್ತು ಅಷ್ಟೇ. ಇದಕ್ಕಾಗಿ ಬರೋಬ್ಬರಿ 9.35 ಕೋಟಿ ಹಣವನ್ನ ಖರ್ಚು ಮಾಡಿತ್ತು. ಕಾರ್ಯಕ್ರಮ ನಡೆದ 12 ದಿನಗಳಲ್ಲಿ ಬಿಡಿಎ ಅಸಲಿ ಮುಖ ಗ್ಯಾರಂಟಿ ನ್ಯೂಸ್ ನಡೆಸಿದ ಗ್ರೌಂಡ್ ರಿಯಾಲಿಟಿ ಚೆಕ್ನಲ್ಲಿ ಅನಾವರಣವಾಗಿದೆ. ಸಂಪೂರ್ಣವಾಗಿ ಹಸಿರೀಕರಣ ಮಾಡ್ತೀನಿ ಅಂತ ಹೇಳಿ ಬಿಡಿಎ ತೀರ್ಮಾನ ಮಾಡಿದ್ದನ್ನು ನಾವೆಲ್ಲರೂ ಕೂಡ ಸ್ವಾಗತ ಮಾಡಬೇಕು. ಯಾಕೆಂತಂದ್ರೆ ಯಾರೂ ಕೂಡ ಈ ರೀತಿಯಾದಂಥ ಒಂದು ತೀರ್ಮಾನ ಮಾಡಿರಲಿಲ್ಲ. ಆದರೆ ಬಿಡಿಎ ಕ್ರೆಡಿಟ್ ತಗೊಳ್ಳೋಕ್ಕೋಸ್ಕರ ಬೆಂಗಳೂರನ್ನ ಸಂಪೂರ್ಣವಾಗಿ ಹಸಿರೀಕರಣ ಮಾಡ್ತೀನಿ ಅಂತ ಹೇಳಿ ಸಸಿಗಳನ್ನು ನೆಟ್ಟಿದ್ದ ಬಿಟ್ಟರೆ ಅದನ್ನು ಪೋಷಣೆ ಮಾಡುವಂಥ ವಿಚಾರದಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸಿರುವಂಥದ್ದು. ಯಾಕೆಂತಂದರೆ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ, ಎಲ್ಲಿ ನೋಡಿದರೂ ಕೂಡ ಕಂಪ್ಲೀಟ್ ಸಸಿಗಳು ಒಣಗಿ ಹೋಗಿರುವಂಥದ್ದು. ಇನ್ನು ಬಿಡಿಎ ಅಧ್ಯಕ್ಷ ಎನ್ಎ ಹ್ಯಾರಿಸ್ ನೇತೃತ್ವದಲ್ಲಿ ಲಕ್ಷಾಂತರ ಸಸಿ ನೆಡೋ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ನಾಡಪ್ರಭು ಕೆಂಪೇಗೌಡ, ಡಾಕ್ಟರ್ ಶಿವರಾಮ್ ಕಾರಂತ್ ಹಾಗೂ ಬನಶಂಕರಿ ಬಡಾವಣೆಗಳಲ್ಲಿ ಏಕಕಾಲಕ್ಕೆ ಬೃಹತ್ ಸಸಿ ನೆಡಲಾಗಿತ್ತು. ಒಟ್ಟು 131 ಸ್ಥಳಗಳಲ್ಲಿ 240 ಎಕರೆ ಪ್ರದೇಶದಲ್ಲಿ 14,95,550 ಸಸಿಗಳನ್ನ ನೆಟ್ಟಿದ್ದೀವಿ ಅಂತ ಗಿನ್ನಿಸ್ ಬುಕ್ ರೆಕಾರ್ಡ್ ಅವಾರ್ಡ್ ಅನ್ನ ಪಡೆದಿತ್ತು. ಆದರೆ ವಾಸ್ತವಾಂಶದಲ್ಲಿ 14,95,000 ಗಿಡಗಳನ್ನ ನೆಟ್ಟಿಲ್ಲ. ಹಾಗೇನೆ ನೆಟ್ಟ ಸಸಿಗಳು ವೈಜ್ಞಾನಿಕವಾಗಿಲ್ಲ ಅನ್ನೋದು ಇದೀಗ ಜಗಜ್ಜಾಹೀರಾಗಿದೆ. ಇನ್ನು ಗ್ಯಾರಂಟಿ ನ್ಯೂಸ್ ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಿದಾಗ ಲೇಔಟ್ಗಳ ಸ್ಥಿತಿ ಬೆಳಕಿಗೆ ಬಂದಿದೆ. ಗಿನ್ನಿಸ್ ರೆಕಾರ್ಡ್ ಮಾಡ್ತೀವಿ ಅಂತ ನೆಟ್ಟಿರೋ ಸಸಿಗಳನ್ನ ಪೋಷಣೆ ಮಾಡೋದನ್ನೇ ಬಿಡಿಎ ಸಂಪೂರ್ಣವಾಗಿ ಮರೆತು ಬಿಟ್ಟಿದೆ. ಸಮರ್ಪಕ ನೀರಿನ ವ್ಯವಸ್ಥೆ ಇಲ್ಲದೆ ಸಾವಿರಾರು ಸಸಿಗಳು ಈಗಾಗಲೇ ಒಣಗಿ ಹೋಗಿವೆ. ಇನ್ನು ಕೆಲವು ಸಸಿಗಳನ್ನ ನೆಡುವುದಕ್ಕೆ ತಂದು ಹಾಗೇನೇ ರಸ್ತೆ ಬದಿಯಲ್ಲಿ ಬಿಸಾಡಲಾಗಿದೆ. ಯಾಕಂದರೆ ಮಳೆ ಬೇರೆ ಇಲ್ಲ, ಮಳೆ ಬಂದಿರೋದು ಸ್ವಲ್ಪ ಹತ್ಕೊಂತ ಇತ್ತು. ಇವತ್ತು ಸುಮ್ಮನೆ ಒಂದು ಗಿನ್ನಿಸ್ ರೆಕಾರ್ಡು ಅನ್ನೋದಕ್ಕೋಸ್ಕರ ಮಾಡೋರಷ್ಟೇ. ಆದರೆ ಅಟ್ಲೀಸ್ಟ್ ಒಂದು 75-80% ಗಿಡ ಉಳಿದ್ರು ಆದರೂ ಕೂಡ ಪರಿಸರ ಚೆನ್ನಾಗಿರ್ತದೆ. ತಾವು ಹೇಳಿದ ಸರಿ ಐತೆ, ನಾನು ಕೂಡ ಅಲ್ಲಿ ನೋಡಿದ್ದೀನಿ. ಆಗಲೇ ಅರ್ಧ ಗಿಡಗಳೆಲ್ಲ ಒಣಕೊಂಡು ಹೋಗ್ತಾಯಿದೆ, ಅದ್ರ ಬೇರೆಲ್ಲ ಒಣಗೋಗೈತೆ. ನಾಟಕಕ್ಕೋಸ್ಕರ ಒಂದೇ ದಿನದಲ್ಲಿ 15 ಲಕ್ಷ ಗಿಡೋದು ಅಷ್ಟು ಸುಲಭ ಅಲ್ಲಮ್ಮ ಅದರೆಲ್ಲ ಕೂಡ. ಇವರು ಏನು ಅಂದರೆ ಗಿನ್ನಿಸ್ ರೆಕಾರ್ಡ್ ತೊಗೊಂಡಿದ್ವಿ ಅಂತೇಳಿ ಬಿಡಿಎಯಲ್ಲಿ ಹೆಸರು ಮಾಡೋದಕ್ಕೆ ಮಾಡಿದ್ದಾರೆ ಹೊರತು ನಿಜವಾದ ಗಿಡಗಳು ಉಳಿದಾಗ ಮಾತ್ರ ಅರ್ಥ ಬರ್ತದೆ. ಗಿಡಗಳ ಪೂರೈಕೆಯ ವೆಚ್ಚದ ಡೀಟೇಲ್ಸ್. ಸ್ಥಳೀಯ ಔಷಧಿ ಜಾತಿಯ ಸಸ್ಯಗಳಿಗೆ 1.38 ಕೋಟಿ ರೂಪಾಯಿ, ಸಾಮಾನ್ಯ ಸ್ಥಳೀಯ ಜಾತಿಯ 5 ಲಕ್ಷ ಗಿಡಗಳಿಗೆ 2.80 ಕೋಟಿ ರೂಪಾಯಿ, 7.5 ಲಕ್ಷ ಅಳಿವಿನಂಚಿನಲ್ಲಿರುವ ಸ್ಥಳೀಯ ತಳಿಗಳಿಗೆ 5.17 ಕೋಟಿ ರೂಪಾಯಿ, ಒಟ್ಟು 9.35 ಕೋಟಿ ವೆಚ್ಚ. ಎಷ್ಟು ಗಿಡ ನೆಡಲಾಗಿತ್ತು? ನಾಡಪ್ರಭು ಕೆಂಪೇಗೌಡ ಲೇಔಟ್ 6,77,500 ಗಿಡ, ಶಿವರಾಮ್ ಕಾರಂತ್ ಲೇಔಟ್ 7,12,850 ಗಿಡ, ಬನಶಂಕರಿ ಬಡಾವಣೆ 1,05,800 ಗಿಡ,
ಒಟ್ಟು ನೆಟ್ಟ ಸಸಿಗಳು 14,95,550 ಗಿಡ. ಒಟ್ಟಿನಲ್ಲಿ ಕೇವಲ ಗಿನ್ನಿಸ್ ದಾಖಲೆಯನ್ನ ಬರೆದು ಪ್ರಚಾರವನ್ನ ಗಿಟ್ಟಿಸಿಕೊಳ್ಳಲು ಮುಗಿಬಿದ್ದ ಬಿಡಿಎ ಅಧ್ಯಕ್ಷ ಎನ್ಎ ಹ್ಯಾರಿಸ್ ಹಾಗೂ ಅಧಿಕಾರಿಗಳ ನಡೆಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಗಿಡ ನೆಡುವ ಮುನ್ನ ಕನಿಷ್ಠ ನೀರು ಪೂರೈಕೆಯ ಪ್ರಜ್ಞೆಯೂ ಇಲ್ಲದ ಬಿಡಿಎ ಸಾರ್ವಜನಿಕರ ತೆರಿಗೆ ಹಣವನ್ನ ಮಣ್ಣು ಪಾಲು ಮಾಡಿದೆ. ಪ್ರಚಾರಕ್ಕೆ ನೀಡಿದ ಆದ್ಯತೆಯನ್ನ ಗಿಡಗಳ ರಕ್ಷಣೆಗೆ ನೀಡಿದ್ರೆ ಲಕ್ಷಾಂತರ ಸಸಿಗಳು ಬದುಕಿ ಉಳಿತಾ ಇದ್ವು. ಇನ್ನಾದರೂ ಸಂಬಂಧಪಟ್ಟ ಸಚಿವರು ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಎಂಬುದನ್ನ ಕಾದ್ ನೋಡಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.